ಗುಬ್ಬಿಯ ಜಿ ಹೊಸಹಳ್ಳಿ ಹಾಲು ಉತ್ಪಾದಕರ ಸಂಘದ ಎಲೆಕ್ಷನ್. ಅಧ್ಯಕ್ಷರಾಗಿ ಲೋಹಿತ್ ಕುಮಾರ್, ಉಪಾಧ್ಯಕ್ಷರಾಗಿ ಜಯಣ್ಣ ಆಯ್ಕೆ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಜಿ ಹೊಸಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ನಡೆದಿದ್ದು 13 ಮಂದಿ ನಿರ್ದೇಶಕರ ಪೈಕಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ 2 ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆಯನ್ನ ಚುನಾವಣಾಧಿಕಾರಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ ಲಿಯಾಖತ್ ಅಲಿ ಖಾನ್ ನಡೆಸಿಕೊಟ್ರು. ಚುನಾವಣೆಯಲ್ಲಿ 13 ಮಂದಿ ನಿರ್ದೇಶಕರ ಪೈಕಿ ಅಧ್ಯಕ್ಷ ಸ್ಥಾನಕ್ಕೆ ಎಚ್ ಲೋಹಿತ್ ಕುಮಾರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಎಚ್ ಜಯಣ್ಣ ಅವರು ಏಕೈಕ ನಾಮಪತ್ರ ಸಲ್ಲಿಸಿದ್ರಿಂದ ಇವರನ್ನ ಅವಿರೋಧವಾಗಿ ಘೋಷಿಸಲಾಯಿತು. ಇನ್ನು ನೂತನ ಅಧ್ಯಕ್ಷ ಲೋಹಿತ್ ಕುಮಾರ್ ಮಾತನಾಡಿ, ಹೈನುಗಾರಿಕೆ ರೈತರ ಆರ್ಥಿಕ ಸದೃಢತೆಗೆ ಪ್ರಮುಖವಾದ ಕ್ಷೇತ್ರ. ಹಾಲು ಉತ್ಪಾದಕರ ಕಷ್ಟ ಸುಖಗಳಿಗೆ ಸಹಕಾರಿ ಸಂಘ ಸದಾ ಸ್ಪಂದಿಸಲಿದೆ. ಸರ್ಕಾರ ಹಾಗೂ ಹಾಲು ಒಕ್ಕೂಟದಿಂದ ದೊರೆಯುವ ಎಲ್ಲಾ ಸವಲತ್ತುಗಳನ್ನು ಸಂಘದ ಎಲ್ಲಾ ಸದಸ್ಯರು ಹಾಗೂ ಹಾಲು ಉತ್ಪಾದಕರಿಗೆ ತಲುಪಿಸುವ ಕೆಲಸ ಮಾಡ್ತೇವೆ. ಅಲ್ಲದೆ ಹೊಸಹಳ್ಳಿ ಡೈರಿಯನ್ನ ತಾಲೂಕಿನಲ್ಲಿ ಹೆಚ್ಚು ಹಾಲು ಉತ್ಪಾದಿಸುವ ಡೈರಿಯಾಗಿ ರೂಪಿಸಲು ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀವಿ ಎಂದರು. ಈಗ ಮುಂದೆ ಸರ್ಕಾರದಿಂದ ಏನು ರೈತರಿಗೆ ಬರ್ತಕ್ಕಂಥ ಅನುಕೂಲಗಳು ಏನೇನು ಸಿಗ್ಬೋದು, ಸಿಗೋಂಥ ಅನುಕೂಲಗಳನ್ನೆಲ್ಲ ರೈತರಿಗೆ ನೇರವಾಗಿ ತಲುಪುವಂಥ ಕಾರ್ಯಗಳನ್ನ ಮಾಡಬೇಕು. ಹಾಗೂ ಡೈರಿಯ ಅಭಿವೃದ್ಧಿಗೋಸ್ಕರ ನಾವು ಶ್ರಮ ಹಾಕಿ ಕೆಲಸನ ಮಾಡ್ತೇವೆ ಅಂತ ಹೇಳ್ತೇವೆ ಈ ಸಂದರ್ಭದಲ್ಲಿ. ಹಾಗೂ ಏನು ಶೇರ್ಗಳಿದ್ದಾವೆ ಅದನ್ನು ಉನ್ನತ ಮಟ್ಟಕ್ಕೆ ಏರಿಸುವಂಥದ್ದು ಹಾಗೂ ಡೈರಿಯ ಗುಣಮಟ್ಟವನ್ನು ಉನ್ನತ ಮಟ್ಟಕ್ಕೆ ಏರಿಸುವಂಥದ್ದು ಅಂತ ಏನು ಒಳ್ಳೆಯ ಕಾರ್ಯಗಳಿದ್ದಾವೆ ಅದನ್ನು ಮಾಡೋದಕ್ಕೋಸ್ಕರನ ಒಂದು ಶ್ರಮಿಸ್ತೇವೆ ಅಂತ ಹೇಳ್ತೇವೆ. ನನ್ನ ಹೆಸರು HG ವೆಂಕಟ ನರಸಿಂಹಾಚಾರ್ಯ. ನಾನು ಸಹ ಡೈರೆಕ್ಟರ್ ಆಗಿ ಆಯ್ಕೆಯಾಗಿದೆ. 13 ಜನ ಡೈರೆಕ್ಟರ್ಗಳು ಲೋಹಿತ್ ಕುಮಾರ್ ಅವರನ್ನು ಅಧ್ಯಕ್ಷರಾಗಿ ಹಾಗೂ ಜಯಣ್ಣ ಅವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರುತ್ತೇವೆ. ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಡೈರೆಕ್ಟರ್ಗಳು ಆದಂತಹ ಎಲ್ಲರೂ ಸೇರಿ ಈ ಒಂದು ಸಂಘದ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಹಾಗೂ ಹಾಲು ಉತ್ಪಾದಕರಿಗೆ ಸರ್ಕಾರದಿಂದ ಏನು ಸಿಗಬೇಕು ಅದನ್ನೆಲ್ಲ ಸವಲತ್ತುಗಳನ್ನು ಕೊಡಿಸೋದಕ್ಕೆ ನಮ್ಮ ಅಧ್ಯಕ್ಷರ ಪರವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಬಾಡಿ ಸದಾ ಶ್ರಮಿಸುತ್ತದೆ ಎಂದು ನಾನು ಈ ಮೂಲಕ ತಿಳಿಸುತ್ತೇನೆ. ಇನ್ನು ಅಭ್ಯರ್ಥಿಗಳು ಗೆಲುವಿನ ನಗೆ ಬೀಳ್ತಾ ಇದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ವೇಳೆ ಡೈರಿಯ ನಿರ್ದೇಶಕರಾದ ವೆಂಕಟ ನರಸಿಂಹಾಚಾರ್ಯ, ಗಂಗಾಧರೀಯ, ನಾಗರತ್ನ, ನಾಗರಾಜು, ರಂಗರಾಜು, ಮಂಗಳಮ್ಮ, ರಂಗನಾಥ್, ದೇವರಾಜ್ ಮುಖಂಡರು ಸೇರಿ ಇತರರು ಹಲವರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.